ನಿಯಂತ್ರಿತವಾಗಿದೆ. ಪರಮಸತ್ಯ ಅಥವಾ ದೇವೋತ್ತಮ ಪುರುಷನೇ ಸಕಲ ವ್ಯಕ್ತಿಗಳಲ್ಲಿ ಪ್ರಧಾನನೆಂದು ವೇದ ಸಾಹಿತ್ಯದಲ್ಲಿ ಹೇಳಿದೆ. ಪ್ರಥಮ ಸೃಷ್ಟಿಯಾದ ಬ್ರಹ್ಮನಿಂದ ಹಿಡಿದು ಒಂದು ಸಣ್ಣ ಇರುವೆಯವರೆಗೆ ಎಲ್ಲವೂ ಪ್ರತ್ಯೇಕ ಜೀವಿಗಳು. ಬ್ರಹ್ಮನಿಂದ ಮೇಲಕ್ಕೂ ಪ್ರತ್ಯೇಕ ಸಾಮರ್ಥ್ಯಗಳಿರುವ ಇತರ ಜೀವಿಗಳಿದ್ದಾರೆ. ಅಂತೆಯೇ ದೇವೋತ್ತಮ ಪುರುಷನು ಒಬ್ಬ ಪುರುಷ. ಇತರ ಜೀವಿಗಳಂತೆಯೇ ಅವನು ಒಬ್ಬ ಪ್ರತ್ಯೇಕ ಪುರುಷ. ಆದರೆ ಅವನು ಪರಮಪ್ರಭು ಅಥವಾ ಪರಮಪುರುಷ. ಅವನು ಪರಮ ಮೇಧಾವಿಯಾಗಿದ್ದು ಹಲವು ಬಗೆಯ ಲೋಕೋತ್ತರವಾದ ಕಲ್ಪನಾತೀತ ಶಕ್ತಿಗಳನ್ನು ಹೊಂದಿದ್ದಾನೆ. ಮಾನವನು ತನ್ನ ಬುದ್ಧಿಶಕ್ತಿಯಿಂದ ಬಾಹ್ಯಾಕಾಶದಲ್ಲಿ ಚಲಿಸುವ ಕೃತಕ ಉಪಗ್ರಹವನ್ನು ಸೃಷ್ಟಿಸಬಹುದಾದರೆ ಮಾನವನಿಗೆ ಮಿಗಿಲಾದ ಪ್ರಚಂಡ ಬುದ್ಧಿಶಕ್ತಿಯು ಇನ್ನೂ ಅದ್ಭುತವಾದ ವಸ್ತುಗಳನ್ನು ಸೃಷ್ಟಿಸಬಲ್ಲದು ಎಂಬುದನ್ನು ಸುಲಭವಾಗಿ ಊಹಿಸಬಹುದು. ವಿವೇಕಶಾಲಿಗಳು ಈ ತರ್ಕವನ್ನು ಸುಲಭವಾಗಿ ಒಪ್ಪಿಕೊಳ್ಳುವರು. ಆದರೆ ಇದನ್ನು ಎಂದೂ ಒಪ್ಪದ ಹಠಮಾರಿ ನಾಸ್ತಿಕರಿದ್ದಾರೆ. ಶ್ರೀ ವೇದವ್ಯಾಸರಾದರೂ ಈ ಮಹಾಮೇಧಾವಿಯನ್ನು ಪರಮೇಶ್ವರ ಎಂದು ತಕ್ಷಣ ಒಪ್ಪಿಕೊಳ್ಳುತ್ತಾರೆ. ಪರ ಅಥವಾ ಪರಮೇಶ್ವರ ಅಥವಾ ದೇವಾದಿದೇವನಾದ ಪರಮಪುರುಷನೆಂದು ಕರೆಯಲಾಗುವ ಆ ಮಹಾಮೇಧಾವಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾರೆ. ಭಗವದ್ಗೀತೆಯಲ್ಲಿ ಹಾಗೂ ಶ್ರೀ ವೇದವ್ಯಾಸರು ರಚಿಸಿರುವ ಇತರ ಶಾಸ್ತ್ರ ಗ್ರಂಥಗಳಲ್ಲಿ, ವಿಶೇಷವಾಗಿ ಶ್ರೀಮದ್ ಭಾಗವತದಲ್ಲಿ ಅಂಗೀಕರಿಸಲಾಗಿರುವಂತೆ ಆ ಪರಮೇಶ್ವರನೇ ಶ್ರೀಕೃಷ್ಣನು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ತನ್ನನ್ನು ಬಿಟ್ಟು ಬೇರೊಂದು ಪರತತ್ವ ಇಲ್ಲವೆಂದು ಹೇಳುತ್ತಾನೆ. ಆದ್ದರಿಂದಲೇ ಶ್ರೀ ವೇದವ್ಯಾಸರು ಪರತತ್ವ ಶ್ರೀಕೃಷ್ಣನನ್ನು ಆರಾಧಿಸುತ್ತಾರೆ. ಶ್ರೀಕೃಷ್ಣನ ಪಾರಮಾರ್ಥಿಕ ದಿವ್ಯ ಚಟುವಟಿಕೆಗಳನ್ನು 10ನೇ ಸ್ಕಂದದಲ್ಲಿ ವರ್ಣಿಸಲಾಗಿದೆ. ನೀತಿಗೆಟ್ಟ ನಿರ್ಲಜ್ಜ ವ್ಯಕ್ತಿಗಳು ಒಮ್ಮೆಲೆ 10ನೇ ಸ್ಕಂದಕ್ಕೆ, ಅದರಲ್ಲೂ ವಿಶೇಷವಾಗಿ ಶ್ರೀಕೃಷ್ಣನ ರಾಸನೃತ್ಯವನ್ನು ವರ್ಣಿಸುವ 5 ಅಧ್ಯಾಯಗಳಿಗೆ ಜಿಗಿಯುತ್ತಾರೆ. ಶ್ರೀಮದ್ ಭಾಗವತದ ಈ ಭಾಗವು ಈ ಅನನ್ಯ ಸಾಹಿತ್ಯದ ಅತ್ಯಂತ ರಹಸ್ಯದ ಭಾಗ. ಭಗವಂತನ ಅತೀಂದ್ರಿಯ ಜ್ಞಾನದ ಪರಿಪೂರ್ಣ ಅರಿವಿಲ್ಲದವರು ಶ್ರೀಕೃಷ್ಣನ ರಾಸನೃತ್ಯ ಹಾಗೂ ಗೋಪಿಯರೊಡನೆ ಅವನ ಪ್ರೇಮ ವ್ಯವಹಾರಗಳ ಪೂಜನೀಯ ಅಲೌಕಿಕ ಲೀಲೆಗಳನ್ನು ತಪ್ಪಾಗಿ ಗ್ರಹಿಸುವ ಸಂಭವವೇ ಹೆಚ್ಚು. ಇದು ಅತ್ಯಂತ ಆಧ್ಯಾತ್ಮಿಕ ವಿಷಯವಾಗಿದೆ. ಐಹಿಕ ವ್ಯಾಪಾರಗಳಿಂದ ಮುಕ್ತರಾಗಿ ಕ್ರಮಕ್ರಮೇಣ ಪರಮಹಂಸತ್ವ ಪಡೆದಂತಹವರು ಮಾತ್ರ ಈ ರಾಸನೃತ್ಯವನ್ನು ಪಾರಮಾರ್ಥಿಕ ದೃಷ್ಟಿಯಿಂದ ಆಸ್ವಾದಿಸಬಲ್ಲರು. ಆದ್ದರಿಂದಲೇ ಶ್ರೀ ವೇದವ್ಯಾಸರು ಶ್ರೀಕೃಷ್ಣನ ಲೀಲೆಯ ಸಾರವನ್ನು ಆಸ್ವಾದಿಸುವ ಮೊದಲು ವಾಚಕನಿಗೆ ಕ್ರಮೇಣ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ರೂಢಿಸಿಕೊಳ್ಳಲು ಅವಕಾಶ ನೀಡುತ್ತಾರೆ ಎಂದೇ ಅವರು ಉದ್ದೇಶಪೂರ್ವಕವಾಗಿ ಧೀಮಾಗಿ ಗಾಯತ್ರಿ ಮಂತ್ರವನ್ನು ಆವಾಹಿಸುತ್ತಾರೆ. ಈ ಗಾಯತ್ರಿ ಮಂತ್ರವು ಆಧ್ಯಾತ್ಮಿಕ ಉತ್ಕರ್ಷ ಸಾಧಿಸಿದವರಿಗೆ ಮಾತ್ರ ಲಭ್ಯ. ಗಾಯತ್ರಿ ಮಂತ್ರ ಜಪ ಮಾಡುವುದರಲ್ಲಿ ಯಶಸ್ವಿಯಾದವರು ಮಾತ್ರ ಸ್ವಾಮಿಯ ಪಾರಮಾರ್ಥಿಕ ದಿವ್ಯ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಆದ್ದರಿಂದ ಗಾಯತ್ರಿ ಮಂತ್ರವನ್ನು ಯಶಸ್ವಿಯಾಗಿ ಜಪಿಸಲು ಬ್ರಾಹ್ಮಣನ ಗುಣಗಳನ್ನು ಪಡೆಯಬೇಕು ಅಥವಾ ಸತ್ವ ಗುಣಾಢ್ಯನಾಗಿ ಯಶಸ್ವಿ ರೀತಿಯಲ್ಲಿ ಗಾಯತ್ರಿ ಮಂತ್ರ ಜಪಿಸುವ ಅರ್ಹತೆಯನ್ನು ಗಳಿಸಬೇಕು. ಅನಂತರ ಭಗವಂತನ ನಾಮ, ರೂಪ, ಗುಣ ಇತ್ಯಾದಿಯಾಗಿ ದಿವ್ಯ ಸಾಕ್ಷಾತ್ಕಾರ ಪಡೆಯುವ ಹಂತವನ್ನು ತಲುಪಬೇಕು. ಶ್ರೀಮದ್ ಭಾಗವತವು ಸ್ವಾಮಿಯ ಅಂತರಂಗ ಶಕ್ತಿಯಿಂದ ರೂಪುಗೊಂಡಿರುವ ಭಗವಂತನ ಓದಿ ಮತ್ತೆ. ಹರೇ ಕೃಷ್ಣ. ಪ್ರಭು ಕೇಳಿಸ್ತಾ ಇಲ್ಲ ಮಾತಾಜಿನ? ಸರಿ, ಇರ್ಲಿ ಬಿಡಿ. ಹಂಗಿದ್ರೆ ಇವಾಗ ಎಷ್ಟಾಗಿದೆ ಅಷ್ಟು ವಿಷಯ ಚರ್ಚೆ ಮಾಡೋಣ. ಅದಕ್ಕೆ ನಿನ್ನೆ ನಾವು ಭಾಗವತದ್ದು ಮಹಿಮೆ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆ ಮಾಡಿದ್ವಿ. ಭಾಗವತ ಎಲ್ಲಿ ಆರಂಭ ಆಯ್ತು ಏನು ಅಂತ. ಆಮೇಲೆ ಈ ಶ್ಲೋಕ ಜನ್ಮಾದ್ಯಸ್ಯ ಯಥಾವನ್ಮಯಾತ್ ಇತರತಶ್ಚಾರ್ಥೇಶು ವಿಘ್ನೇಶ್ವರ, ಈ ಶ್ಲೋಕ ಆರಂಭ ಆಗಿದ್ದು ಓಂ ನಮೋ ಭಗವತೆ ವಾಸುದೇವಾಯ ಜನ್ಮಾದ್ಯಸ್ಯ ಯಥಾ ಅಲ್ಲಿಂದ. ಅಂದ್ರೆ ಆರಂಭದಲ್ಲೇ ವೇದವ್ಯಾಸರು ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅವರು ಭಗವಂತನನ್ನ ವರ್ಣನೆ ಮಾಡ್ತಾ ಇದ್ದಾರೆ ಅಂತ. ಪರಮ ಪ್ರಭು ಆಗಿರುವಂತ ಶ್ರೀಕೃಷ್ಣ ಪರಮಾತ್ಮ ವಾಸುದೇವನನ್ನೇ ವರ್ಣನೆ ಮಾಡಬೇಕು ಅಂತ. ಅದಕ್ಕೆ ಈ ಗ್ರಂಥ ಪೂರ್ತಿ ಬರ್ದಿರೋ ಉದ್ದೇಶ ಏನಂದ್ರೆ ಭಗವಂತನ ವರ್ಣನೆ ಆಗ್ಬೇಕು. ಅದ್ ಬಿಟ್ಟು ಬೇರೆ ಯಾವ ಉದ್ದೇಶ ಇಲ್ಲ ಈ ಗ್ರಂಥದಲ್ಲಿ. ಅದಕ್ಕೆ ಬಹಳ ಅವರು ಕ್ರಮವಾಗಿ ಈ ಗ್ರಂಥವನ್ನು ಸೃಷ್ಟಿ ಮಾಡಿದ್ದಾರೆ. 10 ವಿಷಯಗಳಿದ್ದಾವೆ, ಮುಂದೆ ಚರ್ಚೆ ಮಾಡೋಣಂತೆ. ಅದು ಭಾಗವತವನ್ನು ಪ್ರತಿಯೊಂದು ಕ್ರಮವಾಗಿ ಭಕ್ತಿ ಹೇಗೆ ಉತ್ತರೋತ್ತರ ಭಕ್ತಿ ಸೇವೆ ಬೆಳೀತಾ ಇರುತ್ತೆ ಶುದ್ಧ ಭಕ್ತಿಯವರೆಗೆ, ಅದನ್ನ ಹೇಳಿದ್ದಾರೆ. ಭಾಗವತದ ದಶಮ ಸ್ಕಂದದಲ್ಲಿ ಕೃಷ್ಣನ ಲೀಲೆ ಇದೆ. ಕೃಷ್ಣನ ಬಾಲ್ಯ ಲೀಲೆಗಳು, ಜನ್ಮ, ಆಮೇಲೆ ಅದಾದ್ಮೇಲೆ ಕೃಷ್ಣನ ಗೋವರ್ಧನ ಲೀಲೆ, ಗೋಪಿಗಳ ಜೊತೆಗೆ ಲೀಲೆ, ಅದಾದ್ಮೇಲೆ ಮಥುರೆ ಲೀಲೆ, ದ್ವಾರಕಾ ಲೀಲೆ, ಇವೆಲ್ಲ ಲೀಲೆ, ಕುರುಕ್ಷೇತ್ರ, ಇವೆಲ್ಲ ಲೀಲೆಗಳು ವಿಸ್ತಾರವಾಗಿ ದಶಮ ಸ್ಕಂದದಲ್ಲಿದೆ. ಇದು ಭಾಗವತದ ಎಲ್ಲಕ್ಕಿಂತ ಮುಖ್ಯವಾದ ಅಂಗ. ಆದ್ರೆ ಈ ಗೂಢ ಲೀಲೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ
ಅದಕ್ಕಿಂತ ಮುಂಚೆ ಭಕ್ತಿ ಅಂದ್ರೆ ಏನು, ಭಗವಂತ ಅಂದ್ರೆ ಏನು ಅರ್ಥ ಮಾಡ್ಕೋಬೇಕು. ಅದು ಬಹಳ ಮುಖ್ಯ. ನಾವು ನೇರವಾಗಿ ಕೃಷ್ಣನ ಲೀಲೆಗೆ ಇಳಿಬಾರ್ದು. ಅದಕ್ಕೋಸ್ಕರ ಈ ಭಾಗವತ್ ಪುರಾಣವನ್ನು ಒಂದು ಬಹಳ ವ್ಯವಸ್ಥಿತವಾಗಿ ವೇದವ್ಯಾಸರು ಕೊಟ್ಟಿದ್ದಾರೆ. ಈಗ ಇಲ್ಲಿ ಆರಂಭದಲ್ಲಿ ಗಾಯತ್ರಿ ಮಂತ್ರದ ಮಹತ್ವ ಹೇಳಿದ್ದಾರೆ. ಹೇಗೆ ಶ್ರೀ ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕು, ಹೇಗೆ ಭಗವಂತನ ಲೀಲೆಗಳನ್ನ ಧ್ಯಾನ ಮಾಡಬೇಕು, ಇದೆಲ್ಲ ಮಾಡ್ತಾ ಮಾಡ್ತಾ ಭಗವಂತನ ಮೇಲೆ ಭಕ್ತಿ ಬೆಳೆಸ್ಕೋಬೇಕು. ನಾವು ಭಗವಂತನ ಪ್ರತಿ ಭಕ್ತಿ ಬೆಳೆಸಿದ ಮೇಲೆ, ಆಸಕ್ತಿ ಬೆಳೆಸಿದ ಮೇಲೆ, ಅದಾದ್ಮೇಲೆ ಕಾಲಕ್ರಮೇಣವಾಗಿ ಭಗವಂತನ ಲೀಲೆಗಳ ಅರ್ಥ ಆಗ್ತವೆ. ಮುಖ್ಯವಾಗಿ ಭಗವಂತ ನಾವು ಸೇವಕರು ಅನ್ನುವಂತ ಭಾವನೆ ಬರ್ಬೇಕು ನಮ್ಮಲ್ಲಿ. ಈ ಪ್ರಪಂಚದಲ್ಲಿ ಎಲ್ಲರಿಗೂ ಜಿಜ್ಞಾಸೆ ಇದೆ. ಏನಂತೆ, ಏನಾದ್ರೂ ಒಂದು ಪರಮ ಸತ್ಯ ಇದೆ, ಅದ್ಯಾವುದು ಅಂತ ಹುಡುಕ್ಬೇಕು ಅನ್ನುವಂತ ಜಿಜ್ಞಾಸೆ ಎಲ್ಲರಲ್ಲಿದೆ. ಈ ಜಿಜ್ಞಾಸೆಗೋಸ್ಕರ ಆಕಾಶದಲ್ಲಿ ನೋಡ್ತಾ ಇರ್ತಾರೆ. ಈ ತಾತ್ಪರ್ಯದಲ್ಲಿ ಪ್ರಭುಪಾದ ಬರ್ತಿದ್ದಾರೆ, ಆಕಾಶದ ಹತ್ರ ನೋಡ್ತಾ ಇರ್ತಾರೆ, ಮೇಲೆ ಯಾರಾದ್ರೂ ಇದ್ದಾರೇನೋ. ಈ ನಕ್ಷತ್ರಗಳು ಇಂತ ವಿಸ್ತೃತವಾಗಿದ್ದಾವೆ, ಈ ಆಕಾಶ ಇಷ್ಟು ದೊಡ್ಡದಾಗಿದೆ, ಇದನ್ನೆಲ್ಲ ಸೃಷ್ಟಿ ಮಾಡಿದವರು ಯಾರು? ಚಿಕ್ಕ ಮಕ್ಕಳಿಗೂ ಈ ಜಿಜ್ಞಾಸೆ ಬರುತ್ತೆ. ಆದ್ರೆ ಈ ಜಿಜ್ಞಾಸೆಗೆ ವೈಜ್ಞಾನಿಕರು ತಮ್ಮ ಬುದ್ಧಿ ಬಲ ಶಕ್ತಿಯಿಂದ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪರಮ ಪ್ರಭು ಯಾರಾದ್ರೂ ಈ ಪ್ರಪಂಚದಿಂದ ಹೊರಗಡೆ ಇದ್ದು ಈ ಪ್ರಪಂಚನ ಸೃಷ್ಟಿ ಮಾಡಿದ್ರೆ ಅವರಲ್ಲಿ ಈ ಪ್ರಪಂಚದಲ್ಲಿರುವಂತ ಗುಣಗಳು ಇರಲ್ಲ. ಈಗ ಪ್ರಪಂಚಕ್ಕೆ ಗಾಳಿ ಬೇಕು, ಆಕಾಶ ಬೇಕು, ಈ ಪ್ರಪಂಚಕ್ಕೆ ನೀರು ಬೇಕು, ಇವೆಲ್ಲ ವಸ್ತುಗಳಿಂದ ಮಣ್ಣು ಬೇಕು, ಇವೆಲ್ಲ ವಸ್ತುಗಳಿಂದ ಈ ಪ್ರಪಂಚ ಸೃಷ್ಟಿಯಾಗಿದೆ. ಹಂಗಿದ್ರೆ ಈ ಪ್ರಪಂಚ ಸೃಷ್ಟಿ ಆಗೋಕ್ಕಿಂತ ಮುಂಚೆ ಇವೆಲ್ಲ ಅಂಶಗಳು ತಯಾರಿಸಬೇಕು, ಹೌದಲ್ಲ? ಇವೆಲ್ಲ ಅಗ್ನಿ, ವಾಯು, ಆಕಾಶ ಇವೆಲ್ಲ ಸೃಷ್ಟಿ ಆಗ್ಬೇಕು. ಇವೆಲ್ಲ ಸೃಷ್ಟಿ ಆಗ್ಬೇಕಂದ್ರೆ ಒಬ್ಬ ಭಗವಂತ ಇರ್ಬೇಕಂದ್ರೆ ಆ ಭಗವಂತನಲ್ಲಿ ಈ ಗುಣಗಳು ಇರಬಾರ್ದು. ಭಗವಂತನಿಗೆ ನಮ್ ತರ ಶರೀರ ಇರಬಾರ್ದು, ನಮ್ ತರ ಗಾಳಿ ಶ್ವಾಸ ತಗೊಳ್ಳುವಂತ ಅವಶ್ಯಕತೆ ಇರಬಾರ್ದು, ಅಥವಾ ನಮ್ ತರ ನೀರ್ ಕುಡಿಬೇಕು, ಊಟ ಮಾಡ್ಬೇಕು ಅನ್ನೋಂತ ಅವಶ್ಯಕತೆ ಇರಬಾರ್ದು. ಭಗವಂತನಲ್ಲಿ ಶರೀರದ ಅವಯವಗಳು ಯಾವುದೋ ಒಂದು ಬೇರೆ ಅಂಶದಿಂದ ಮಾಡಿದಾವೆ. ಅವು ಈ ಪ್ರಪಂಚದ ಅಂಶದಿಂದ ಮಾಡಿಲ್ಲ. ಅವರೆಲ್ಲೋ ಈ ಪ್ರಪಂಚದಿಂದ ಹೊರಗಡೆ ಇದ್ದಾರೆ. ಆ ತರ ಹೊರಗಡೆ ಇರುವಂತವ್ರಿಗೆ ನಾವು ನಮ್ಮ ಕಣ್ಣಿನಿಂದ, ನಮ್ಮ ಶರೀರದಿಂದ, ನಮ್ಮ ಬಲದಿಂದ ಹೇಗೆ ನಾವು ಗ್ರಹಣೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆ ಭಗವಂತ ಒಂದು ಬೇರೆ ಪ್ರಪಂಚದವರು ಇರೋ ಕಾರಣದಿಂದ ಅವರಿಗೆ ನೋಡೋ ರೀತಿ ಬೇರೆ ಇದೆ. ಆದ್ರೆ ಆರಂಭಿಕ ಸ್ತರದಲ್ಲಿ ಎಲ್ಲರಿಗೂ ಜಿಜ್ಞಾಸೆ ಇರುತ್ತೆ, ಯಾರು ಇವರನ್ನ ಹೇಗೆ ಹುಡುಕ್ಬೇಕು ಅಂತ. ಅದಕ್ಕೆ ವೇದವ್ಯಾಸರು ಜನ್ಮಾದ್ಯಸ್ಯತಃ ಅಂತ ಹೇಳ್ತಾರೆ. ಅಂದ್ರೆ ಜನ್ಮ ಮೃತ್ಯು ಚಕ್ರದಿಂದ ಹೊರಗಡೆ ಇದ್ದಾರೆ. ಜನ್ಮ ಮೃತ್ಯು ನಮ್ ತರ ಏನಿದೆ, ವಯಸ್ಸಾಗೋದು, ಇದೆಲ್ಲ ಇವ್ರಿಗೆ ಆಗಲ್ಲ. ಪರಮ ಸತ್ಯ ಏನಿದ್ದಾರೆ ಅವ್ರಿಗೆ ಇವೆಲ್ಲ ಸಮಸ್ಯೆಗಳಿರಲ್ಲ. ಅವರು ಈ ಎಲ್ಲಕ್ಕಿಂತ ಮೇಲಿದ್ದಾರೆ ಅಂತ ನಾವು ಭಾಗವತ್ ಪುರಾಣದ ಆರಂಭದಲ್ಲೇ ಕಾಣಬಹುದು. ಅವರನ್ನ ಹುಡುಕ್ಬೇಕಂದ್ರೆ ಭಗವಂತನಿಗೆ ಸೇವೆ ಭಾವನೆ ಇದ್ರೆ ಅಷ್ಟೇ ಹುಡುಕ್ಲಿಕ್ಕೆ ಸಾಧ್ಯ. ಇದು ಇವತ್ತಿನ ವಿಚಾರಧಾರೆಕ್ಕಿಂತ ಪೂರ್ತಿ ವಿಪರೀತವಾಗಿದೆ. ಇವತ್ತಿನ ವಿಚಾರಧಾರೆ ಏನು, ಏನಾದ್ರೂ ಹುಡುಕ್ಬೇಕಂದ್ರೆ ನಮ್ಮ ಶಕ್ತಿಯಿಂದ ಎಲ್ಲಾದ್ರೂ ಹೋಗ್ಬೇಕು, ಯಾರಿಗಾದ್ರೂ ಕನಿಷ್ಠ ಹಿಂದಿನ ಕಾಲದಲ್ಲಿ ಒಂದು ಹೊಸ ಊರಿಗೆ ಹೋದ್ರೆ ಯಾರಿಗಾದ್ರೂ ಕೇಳೋಣ ಅಂತಿರ್ತಿತ್ತು. ಇವತ್ತು ಅದು ಕೂಡ ಇಲ್ಲ. ಗೂಗಲ್ ಮ್ಯಾಪ್ ಅಲ್ಲಿ ಹಾಕೊಂಡು ಹೋಗೋಣ, ಯಾರಿಗೇನು ಕೇಳ್ಬೇಕು. ಮದುವೆ ಆಗ್ಬೇಕಂದ್ರೆ ಒಂದ್ 10 ಜನರಿಗೆ ಕೇಳ್ತಿದ್ರು, ಯಾರಾದ್ರೂ ಹುಡುಗಿದ್ದಾರೆ ನೋಡಿ ಅಂತ. ಇವತ್ತು ಅದು ಬೇಕಾಗಿಲ್ಲ. ನಾವು ಇಂಟರ್ನೆಟ್ ಅಲ್ಲಿ ರಿಜಿಸ್ಟರ್ ಮಾಡ್ಬಿಟ್ಟು ಇದ್ ಮಾಡಿದ್ರೆ ಇದಾಗ್ತದೆ. ಅಂದ್ರೆ ಇವತ್ತು ಮಷಿನ್ ಸಭ್ಯತೆಯಿಂದ ಯಾರು ಸಹಾಯತೆ ತಗೊಳ್ಳಲ್ಲ, ಎಲ್ಲರೂ ಸ್ವತಂತ್ರವಾಗಿದ್ದಾರೆ. ಆದ್ರೆ ಈ ಪ್ರಪಂಚದಲ್ಲೂ ಕೂಡ ಜನರು ಸ್ವತಂತ್ರ ಆಗ್ಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪರಮ ಪ್ರಭು ಪರಮ ಸತ್ಯವನ್ನು ಹುಡುಕ್ಲಿಕ್ಕೆ ಅವರು ಸ್ವತಂತ್ರವಾಗಿ ಪ್ರಯತ್ನ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಆದ್ರೆ ಆ ಸ್ವತಂತ್ರ ಪ್ರಯತ್ನ ನಡೆಯಲ್ಲ. ನಾವು ಕೊನೆಗೆ ಭಗವಂತನ ಆಶ್ರಯ ತಗೊಂಡು ಅವ್ರು ಯಾವಾಗ ಬುದ್ಧಿ ಕೊಡ್ತಾರೆ ಆವಾಗ ಅಷ್ಟೇ ಇದೆಲ್ಲ ಹುಡುಕ್ಲಿಕ್ಕೆ ಸಾಧ್ಯ. ಅದಿಲ್ಲ ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಆರಂಭದಲ್ಲಿ ಈ ಪರಮ ಪ್ರಭುವಿಗೆ ನಮಸ್ಕಾರ ಮಾಡ್ತಾನೆ. ಯಾರು ಇವರು ಪರಮ ಪ್ರಭು ಅಂದ್ರೆ ಇವ್ರ ಕೈಯಲ್ಲಿ ಬೇರೆ ಎಲ್ಲಾ ವ್ಯಕ್ತಿಗಳಿದ್ದಾರೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ಯೋ ವಿದತಾತಿ ಕಾಮಾನ್ ಅಂತ ಕಠೋಪನಿಷದಲ್ಲಿ ಬರುತ್ತೆ. ಅಂದ್ರೆ ಅದೇನ್ ಹೇಳ್ತಾರಂದ್ರೆ ನಿತ್ಯರಲ್ಲಿ ನಿತ್ಯ, ಚೇತನರಲ್ಲಿ ಚೇತನ. ಅಂದ್ರೆ
ಈ ಎಲ್ಲಾ ನಿತ್ಯ ಜೀವಿಗಳು ನಾವೆಲ್ಲರೂ ಏನಿದ್ದೇವಲ್ಲ ನಮ್ಮೆಲ್ಲರಲ್ಲಿ ಒಂದು ಶ್ರೇಷ್ಠ ಆತ್ಮ ಇದೆ. ನಾವೆಲ್ಲರೂ ಆತ್ಮಗಳು, ಇದರಲ್ಲಿ ಒಂದು ಶ್ರೇಷ್ಠ ಆತ್ಮ ಇದೆ. ನಾವೆಲ್ಲ ಚೇತನಯುಕ್ತ ಆತ್ಮಗಳು, ಇದರಲ್ಲಿ ಚೇತನೆ ಅಧಿಕ ಇರುವಂತ ಒಂದು ಆತ್ಮ ಇದೆ. ಅದು ಎಲ್ಲಾರ್ಗು ಆಸೆಗಳನ್ನ ಪೂರೈಸ್ತಾ ಇದೆ. ಅದು ಪರಬ್ರಹ್ಮ ಶ್ರೀಕೃಷ್ಣ ಪರಮಾತ್ಮ. ಅವರು ನಮ್ಮೆಲ್ಲ ಇಚ್ಛೆಗಳನ್ನ ಪೂರ್ತಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇವ್ರನ್ನ ಅರ್ಥ ಮಾಡ್ಕೋಬೇಕು ನಾವು. ಇವರನ್ನ ಅರ್ಥ ಮಾಡ್ಕೊಂಡಾದ್ಮೇಲೆ ಇವ್ರ ಲೀಲೆಗಳನ್ನ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ನಮ್ಮಲ್ಲಿ ಬರುತ್ತೆ. ಮೊದಲು ಸೃಷ್ಟಿ ಹೇಗ್ ಮಾಡಿದ್ದಾರೆ ಅದನ್ನ ಅರ್ಥ ಮಾಡ್ಕೋಬೇಕು. ಭಗವಂತ ಯಾಕಿದ್ದಾರೆ ಅದನ್ನ ಅರ್ಥ ಮಾಡ್ಕೋಬೇಕು. ಅವರು ಶಕ್ತಿಶಾಲಿ ಯಾಕಿದ್ದಾರೆ ಅದನ್ನ ಅರ್ಥ ಮಾಡ್ಕೋಬೇಕು. ನಾವು ಅವ್ರ ಸೇವೆ ಯಾಕೆ ಮಾಡ್ಬೇಕು ಇದನ್ನ ಅರ್ಥ ಮಾಡ್ಕೋಬೇಕು. ಇವೆಲ್ಲ ಅರ್ಥ ಮಾಡ್ಕೊಂಡ ಮೇಲೆ ನಾವ್ ಇವರು ಗೂಢ ರಹಸ್ಯಮಯ ಲೀಲೆಗಳಲ್ಲಿ ಪ್ರವೇಶ ಮಾಡೋ ಸಾಧ್ಯತೆ ಇದೆ. ಅಲ್ಲಿ ತನಕ ನಾವು ಬರೀ ಹೊರಗಡೆಯಿಂದ ಅಷ್ಟೇ ನೋಡ್ಬೋದು, ಹೊರತು ಅದನ್ನ ವರ್ಣನೆ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಇವತ್ತಿನ ಕಾಲದಲ್ಲಿ ಎಷ್ಟೋ ಅಯೋಗ್ಯ ಜನರು ಭಗವಂತನ ರಾಸಲೀಲೆ ಬಗ್ಗೆ ಹೀಯಾಳಿಸ್ತಾರೆ, ಕೆಟ್ಟದಾಗಿ ಮಾತಾಡ್ತಾರೆ. ಅಥವಾ ರಾಮಚಂದ್ರ ಸೀತೆಗೆ ವನವಾಸದಲ್ಲಿ ಬಿಟ್ಟು ಬಂದ್ರು ಅದಕ್ಕೆ ಬಗ್ಗೆ ಕೆಟ್ಟ ಮಾತಾಡ್ತಾರೆ. ಇವ್ರಿಗೇನ್ ಜ್ಞಾನ ಇದೆ ಭಗವಂತನ ಬಗ್ಗೆ? ಭಗವಂತನ ಲೀಲೆ ಬಗ್ಗೆ ಏನ್ ಜ್ಞಾನ ಇದೆ? ಭಗವಂತನ ಬಗ್ಗೆ ಏನ್ ಜ್ಞಾನ ಇದೆ? ಭಗವಂತಂದು ಅವ್ರ ಭಕ್ತರ ಸಂಬಂಧದ ಬಗ್ಗೆ ಏನ್ ಜ್ಞಾನ ಇದೆ? ಅದಕ್ಕೆ ಇದನ್ನ ಪದ್ಧತಿ ಪ್ರಕಾರ ಅರ್ಥ ಮಾಡ್ಕೋಬೇಕು. ಭಾಗವತ್ ಪುರಾಣದಲ್ಲಿ ಯಾವ ಕ್ರಮದಲ್ಲಿ ಕೊಟ್ಟಿದ್ದಾರೆ ಅದನ್ನ ಅರ್ಥ ಮಾಡ್ಕೊಂಡ್ಮೇಲೆ ಮೊದಲು ಇಂಥ ದೊಡ್ಡ ಸೃಷ್ಟಿಕರ್ತ, ಇಂಥ ಅನಂತ ಜೀವಗಳ ಉದ್ಧಾರ ಮಾಡ್ಲಿಕ್ಕೆ ಯೋಜನೆ ಮಾಡಿರುವಂತ ವ್ಯಕ್ತಿ, ವೇದಶಾಸ್ತ್ರಗಳನ್ನ ಕೊಟ್ಟಿದ್ದಾರೆ. ಇವೆಲ್ಲ ಭಾಗವತ್ ಪುರಾಣ ಇಂಥ ಶಾಸ್ತ್ರಗಳನ್ನ ಕೊಟ್ಟಿದ್ದಾರೆ. ಇಂಥ ಶ್ರೇಷ್ಠವಾದ ವ್ಯಕ್ತಿ ರಾಸಲೀಲೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅದ್ರಲ್ಲಿ ಏನ್ ತಪ್ಪಿರ್ಲಿಕ್ಕಿಲ್ಲ ಅನ್ನುವಂತ ಭಾವನೆ ಬರುತ್ತೆ. ಇದೆಲ್ಲ ಜ್ಞಾನ ಇದೇನೆ. ನಾವು ಅರ್ಥ ಮಾಡ್ಕೊಂಡು ಶಾಸ್ತ್ರದಲ್ಲಿ ಹೇಳಿದ್ರೆ ಅವಾಗ ಭಗವಂತನನ್ನ ನಾವು ಅವೇಲನೆ ಮಾಡ್ಬೋದು. ಆದ್ರೆ ಅದು ಬರೀ ಅಜ್ಞಾನದ ಅವೇಲನೆ ಆಗುತ್ತೆ. ಇವತ್ತು ಎಷ್ಟು ಅಜ್ಞಾನ ಪೀಠ ಪ್ರಶಸ್ತಿ ಪಡೆದಂತ ಜನ ಇದ್ದಾರೆ, ಮಹಾ ಅಜ್ಞಾನಿಗಳು. ಅವರಿಗೆ ಅಜ್ಞಾನ ಪೀಠ ಅಂತ ಸನ್ಮಾನ ಮಾಡ್ತಾರೆ. ಏನು ಜ್ಞಾನ ಇದೆ ಅವರಿಗೆ? ಬರೀ ಭಗವಂತನ ಲೀಲೆ ಬಗ್ಗೆ ಬೈತಾ ಇರ್ತಾರೆ, ಭಗವಂತನ ವೇದಶಾಸ್ತ್ರಗಳ ಬಗ್ಗೆ ಬೈತಾ ಇರ್ತಾರೆ ಇವತ್ತು ಅಜ್ಞಾನಿಗಳು. ಇವತ್ತು ಕಲಿಯುಗದ ಪ್ರಭಾವ ಕನಿಷ್ಠ ಮೊದಲು ಈ ಪ್ರಶಸ್ತಿಯನ್ನು ಒಂದ್ ಸ್ವಲ್ಪ ರಾಮಾಯಣ ದರ್ಶನ ಅಂತ ಬರ್ದಿರುವಂತ ಲೇಖಕರಿಗೆ ಕೊಡ್ತಾ ಇದ್ರು. ಅಂತದ್ ಇವತ್ತು ಮಹಾ ಅಜ್ಞಾನಿಗಳಿಗೆ ಕೊಡ್ತಾ ಇದ್ರು ಎಲ್ಲ ಪ್ರಶಸ್ತಿ. ಅದನ್ನ ಖಂಡನೆ ಮಾಡೋರು ಯಾರಿಲ್ಲ. ಇದು ದುರ್ಭಾಗ್ಯ. ಅದಕ್ಕೆ ಒಂದು ಅಧಿಕೃತ ಗುರು ಹತ್ರ ಹೋಗಿ ಈ ವೇದವ್ಯಾಸರು ಯಾವ ಕ್ರಮದಲ್ಲಿ ಕೊಟ್ಟಿದ್ದಾರೆ ಆ ಕ್ರಮದಲ್ಲಿ ಭಾಗವತವನ್ನ ಅರ್ಥ ಮಾಡ್ಕೋಬೇಕು. ಆವಾಗ ಭಗವಂತನ ಲೀಲೆಗಳು ಅರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ ಆಗುತ್ತೆ. ಅದಕ್ಕೆ ಇವತ್ತು ದ್ವಾದಶಿ ಇದೆ, ಅದಕ್ಕೆ ಇವತ್ತು ಜಾಸ್ತಿ ಬೆಳೆಸ್ಲಿಕ್ಕೆ ಆಗಲ್ಲ. ಬೆಳಿಗ್ಗೆ ಪೂಜೆ ಇರುತ್ತೆ. 1-2 ನಿಮಿಷ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಪ್ರಭುಜಿ, ಇಲ್ಲಿ ಧೀಮಹಿ ಅಂತ ಮಂತ್ರ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಅಂದ್ರೆ ಅವ್ರು ಫಸ್ಟ್ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ತಗೊಂಡಿರೋರಿಗೆ ಕೊಡ್ತಾರ ಅಥವಾ ಇನ್ನು ಇವಾಗ ಯಜ್ಞೋಪವೀತ ಕೊಡ್ತಾ ಇರ್ತಾರಲ್ಲ ಅವರಿಗೆ ಕೊಟ್ಟು ಆಮೇಲೆ ಅವ್ರಿಗೆ ಇದಾಗುತ್ತಾ, ಅವ್ರು ಅದ್ರಲ್ಲಿ ಉನ್ನತಿ ಪಡಿತಾರೆ? ಆರಂಭದಲ್ಲಿ ಏನ್ ಕೇಳಿದ್ರ ಮಾತಾಜಿ? ಇನ್ನೊಂದ್ಸರಿ ಕೇಳಿ. ಧೀಮಹಿ ಅಂತ ಮಂತ್ರ ಕೊಡ್ತಾರೆ ಅಂತ ಹೇಳಿದ್ರಲ್ಲ ಪ್ರಭುಜಿ, ಇಲ್ಲಿ ಗಾಯತ್ರಿ ಮಂತ್ರ ಉಪದೇಶ ಮಾಡ್ತಾರೆ ಅಂತ. ಅಂದ್ರೆ ಅವಾಗ ಅಂದ್ರೆ ಮುಂಚೆನೆ ಕೊಡ್ತಾರ, ಅದನ್ನ ಮುಂಚೆ ಕೊಟ್ಟು ಅದನ್ನ ಅಭ್ಯಾಸ ಮಾಡಿದ್ಮೇಲೆ ಅವ್ರಿಗೆ ಆಧ್ಯಾತ್ಮಿಕ ಉತ್ಕರ್ಷ ಸಿಗುತ್ತೋ ಅಥವಾ ಆಧ್ಯಾತ್ಮಿಕ ಉತ್ಕರ್ಷ ಸಿಕ್ಕದವ್ರಿಗೆ ಇದನ್ನ ಕೊಡ್ತಾರ? ಅದು ಗೊತ್ತಾಗಿಲ್ಲ ಪ್ರಭುಜಿ ಇದ್ರಲ್ಲಿ. ಯಾವುದೇ ಮಂತ್ರ ತಗೊಂಡ್ಮೇಲೆ ಶಿಷ್ಯನ ಕರ್ತವ್ಯ ಅವರು ಆ ಮಂತ್ರದಲ್ಲಿ ಸಿದ್ಧಿಪಡಿಸಿ ಅವರು ಭಗವಂತ ಪ್ರಾಪ್ತಿ ಮಾಡ್ಬೇಕು ಅಂತ. ಅದಕ್ಕೆ ಅವರು ಯೋಗ್ಯ ಪಾತ್ರ ಏನಿರುತ್ತೆ ಶಿಷ್ಯಂದು, ಅವರು ಗುರು ಹತ್ರ ಆಶ್ರಯ ತಗೊಳಕ್ ಬಂದಿದ್ದಾರೆ, ಗುರುನೇ ಸರ್ವಸ್ವ ಅಂತ ನಂಬ್ಕೊಂಡು ಆ ಶ್ರದ್ಧೆಯಿಂದ ಗುರು ಹತ್ರ ಬಂದಿದ್ದಾರೆ. ಅವ್ರಿಗೆ ಗೊತ್ತಿದೆ ಗುರು ಪರಬ್ರಹ್ಮವನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಬ್ರಹ್ಮಸತ್ಯ ಗುರು ಗೊತ್ತಿದೆ ಅಂತ. ಆ ವಿಶ್ವಾಸ ಇದ್ರೆ ಸಾಕು, ಆ ಶಿಷ್ಯನಿಗೆ ಮಂತ್ರ ಉಪದೇಶ ಸಿಗುತ್ತೆ. ಮುಂದೆ ಆ ಮಂತ್ರವನ್ನು ಜಪ ಮಾಡ್ತಾ ಮಾಡ್ತಾ ಶಿಷ್ಯ ಸಿದ್ಧಿ ಪಡ್ಕೊಂಡು. ಸರಿ ಪ್ರಭುಜಿ, ಅದು ನನಗೆ ಇಲ್ಲಿ ಸೆಂಟೆನ್ಸ್ ಸ್ವಲ್ಪ ಡೌಟ್ ಇತ್ತು ಪ್ರಭುಜಿ, ಅದಕ್ಕೆ ಕೇಳಿ. ಅದೇ ಇವಾಗ ಸ್ಪಷ್ಟ ಆಯ್ತಲ್ಲ? ಸ್ಪಷ್ಟ ಆಯ್ತು ಪ್ರಭುಜಿ. ಸರಿ ಪ್ರಭು, ಹಾಗಿದ್ರೆ ಇವತ್ತು ನಿಲ್ಸೋಣ. ಮತ್ತೇನಾದ್ರು ಇಲ್ಲಂದ್ರೆ ನಾಳೆ ಒಂದ್ ಸ್ವಲ್ಪ ಮತ್ತೆ ವಿಸ್ತಾರವಾಗಿ ಚರ್ಚೆ ಮಾಡೋಣ. ಇವತ್ತೊಂದೇನಾದ್ರು ನಾಳೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಧನ್ಯವಾದ ಪ್ರಭುಜಿ, ನಿಮ್ ಟೈಮ್ ಕೊಟ್ಟಿದ್ದೀರಿ. ಇವತ್ತು ಸೇವೆ ಇದ್ರು ಆದ್ರೂ ಟೈಮ್ ಕೊಟ್ಟಿದ್ದೀರಾ, ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ.
ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ ನೀವು ಇದನ್ನ ರೆಕಾರ್ಡ್ ಮಾಡಿದಿರಲ್ಲ ಪ್ರಭುಜಿ, ಅದು ಎಲ್ಲ ಹಾಕ್ತೀರಾ ಪ್ರಭುಜಿ? ಮಾತಾಜಿ, ಅದೇ ಯೂಟ್ಯೂಬ್ ಚಾನಲ್ ಲಿಂಕ್ ಇನ್ನ ಅಪ್ಡೇಟ್ ಮಾಡಿಲ್ಲ, ನಾನು ಶೇರ್ ಮಾಡ್ತೀನಿ.